7 ಜನರ ಪೈಕಿ 5 ಜನ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸೇರಿದಂಥ 5 ಜನ ಕೂಡ ಖರ್ಗೆ ಕುಟುಂಬಸ್ಥರೇ. 14ರಲ್ಲಿ ಬಿಡಿಎಯಿಂದ ಕೊಟ್ಟಿದ್ದಾರೆ 2 ಎಕರೆ ಜಾಗ. ಈಗ 2024ರಲ್ಲಿ 5 ಎಕರೆ ಜಾಗ ಬಾಗ್ಲೂರಲ್ಲಿ ಕೊಟ್ಟಿದ್ದಾರೆ. KDBಯಿಂದ ಮೊದಲು ಬಿಡಿಎಯಿಂದ ತಗೊಳ್ಳೋಕೆ ಅವಕಾಶನೇ ಇಲ್ಲ ಕಾನೂನು ರೀತಿಯಲ್ಲಿ. 100ಕ್ಕೆ 100 ಬಾಬಾ ಸಾಹೇಬರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಮಗೆ 100ಕ್ಕೆ 100ರಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಳ್ಳಷ್ಟು ಕೂಡ ದೋಷ ಇಲ್ಲ ಅನ್ನೋದನ್ನ ಅವರು ರುಜುವಾತುಪಡಿಸಿದ್ದಾರೆ. ಈ ಹಗರಣದ ವಿಚಾರವಾಗಿ ಬೆದರಿಕೆ ಕರೆಗಳೇನಾದ್ರು ಬಂದಿತ್ತಾ? ಇಲ್ಲ, ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ಇನ್ನೊಂದು ಹೊಸ ಬಾಂಬನ್ನು ತಾವೇ ಸಿಡಿಸಿರುವಂಥದ್ದು, ತಮ್ಮ ಮೂಲಕನೇ ಏನು ಲೋಕಾಯುಕ್ತಕ್ಕೆ ದೂರು ಹೋಗಿರುವಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಕುಟುಂಬದ ವಿರುದ್ಧವಾಗಿ 5 ಎಕರೆ ಜಮೀನು ಏನು ಸರ್ಕಾರದಿಂದ ಅವರ ಟ್ರಸ್ಟ್ಗೆ, ಸಿದ್ಧಾರ್ಥ ಟ್ರಸ್ಟ್ಗೆ ಹೋಗಿರುವಂಥದ್ದು. ಸೊ ಈ ವಿಚಾರದ ಒಟ್ಟು ಸಾರಾಂಶವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಕ್ಕೆ ಬಯಸ್ತೀರಾ? ಯಾವುದೇ ಒಂದು ಖಾಸಗಿ ಸಂಸ್ಥೆ ಯಾವುದಾದ್ರು ಒಂದು ಸಾಮಾಜಿಕ ಉದ್ದೇಶ ಇಟ್ಕೊಂಡು ಸರ್ಕಾರದ ಅಥವಾ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಮೂಲಕ ಒಂದು ನಿವೇಶನವನ್ನು ಮಾತ್ರ ಪಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಆದರೆ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಮೊದಲನೇದಾಗಿ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 2010ರಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಅವರಿಗೆ ಬನಶಂಕರಿ 6ನೇ ಹಂತದ ಬಡಾವಣೆಯಲ್ಲಿ CA ನಿವೇಶನವನ್ನು ಹಂಚಿಕೆ ಮಾಡುತ್ತೆ. ಅದಾದ ಸ್ವಲ್ಪ ದಿನಗಳ ನಂತರ ಅವರು ಅದು ಬೇಡ, ನಮಗೆ ಬದಲಿ ನಿವೇಶನ ಅಂತ ಕೊಡು ಅಂತಾರೆ. CA ನಿವೇಶನವನ್ನು ಬದಲಿ ನಿವೇಶನ ಕೊಡಲಿಕ್ಕೆ ಅವಕಾಶ ಇಲ್ಲ. ಆದರೂ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅದಾದ ನಂತರ 2014ರಲ್ಲಿ ಅವರಿಗೆ ಬೆಂಗಳೂರಿನ ಹೃದಯ ಭಾಗ BTM ಲೇಔಟ್ ಬನ್ನೇಘಟ್ಟ ರಸ್ತೆ, ಅಲ್ಲಿ BTM ಬಡಾವಣೆ 4ನೇ ಹಂತದಲ್ಲಿ 2 ಎಕರೆ ವಿಸ್ತೀರ್ಣದ ಸುಮಾರು 86,500 ಚದರಡಿಗಳಷ್ಟು ವಿಸ್ತೀರ್ಣದ ಪ್ರಸ್ತುತ 140ರಿಂದ 150 ಕೋಟಿ ಮಾರುಕಟ್ಟೆ ಮೌಲ್ಯ ಹೊಂದಿರತಕ್ಕಂಥ ಒಂದು ಬೃಹತ್ತಾದಂಥ CA ನಿವೇಶನ ಹಂಚಿಕೆ ಆಗುತ್ತೆ. ಹಂಚಿಕೆ ಪತ್ರ ಬಿಡುಗಡೆ ಮಾಡಿಸ್ಕೊಳ್ತಾರೆ. ಇಲ್ಲಿ ತನಕ BBMP ಕಂದಾಯ ಅವರೇ ಕಟ್ಕೊಂಡು ಬರ್ತಾ ಇದ್ದಾರೆ. ಅದಾದ ನಂತರ ಅದೇ ಶೈಕ್ಷಣಿಕ ಉದ್ದೇಶ ಹೇಳಿಕೊಂಡು KIDBಗೆ ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯಲ್ಲಿ ಅವರು ಒಂದು ಕಾಲಮ್ ಇದ್ದೇ ಇರುತ್ತೆ. ಈ ಹಿಂದೆ ಯಾವ್ದಾದ್ರು ಸರ್ಕಾರಿ ಸಂಸ್ಥೆಯಿಂದ ಇದೇ ಉದ್ದೇಶಕ್ಕೆ ನೀವು ನಿವೇಶನವನ್ನು ಪಡ್ಕೊಂಡಿದ್ದೀರಾ ಇಲ್ವೇ ಅಂತ ಇರುತ್ತೆ. ಖಾಲಿ ಬಿಟ್ಟು ಇವರು ನೇರವಾಗಿ ಇನ್ನೊಂದು ನಿವೇಶನಕ್ಕೆ ಅರ್ಜಿ ಹಾಕ್ತಾರೆ. ಇವರಿಗೆ ಮಾಹಿತಿ ಗೊತ್ತಿದ್ದರೂ ಕೂಡ ಬೃಹತ್ ಕೈಗಾರಿಕಾ ಸಚಿವರ ಒತ್ತಡಕ್ಕೆ, MB ಪಾಟೀಲ್ರ ಒತ್ತಡಕ್ಕೆ ಒಳಗಾಗಿ KIDB ಅಂದರೆ ಇಂಡಸ್ಟ್ರಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಧಾನ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಒಂದು ನಮ್ಮ ಡಾಕ್ಟರ್ ಸೆಲ್ವಕುಮಾರ್ ಅವರು ಒತ್ತಡಕ್ಕೆ ಸಿಲುಕಿ ಅವರಿಗೆ KIDBನಲ್ಲಿ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಒಂದೇ ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ 2ನೇ CA ನಿವೇಶನವನ್ನು KIDB ಮೂಲಕ ಬಾಗ್ಲೂರು ಬಳಿ 5,000 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಬೃಹತ್ತಾದಂಥ ಬಿಸ್ನೆಸ್ ಪಾರ್ಕ್ ಮತ್ತು ಟೆಕ್ ಪಾರ್ಕ್ಗಳ ನಿರ್ಮಾಣಕ್ಕೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಏನು KIDB ನಿರ್ಮಾಣ ಮಾಡಿದೆ, ಅಲ್ಲಿ ಸೆಂಟ್ರ್ ಆಫ್ ದ ಪ್ಲೇಸು, ಸೆಂಟ್ರ್ ಆಫ್ ದ ಒಂದು ಪಾರ್ಕು ಬಿಸ್ನೆಸ್ ಇದರಲ್ಲಿ ನಮ್ಮ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾರ್ಕ್ ಅಂತ ಏನಿದೆ, ಅಲ್ಲಿ ಮಧ್ಯಭಾಗದಲ್ಲಿ 5 ಎಕರೆಗಳಷ್ಟು ಬೃಹತ್ ವಿಸ್ತೀರ್ಣದ CA ನಿವೇಶನವನ್ನು ಮತ್ತೊಮ್ಮೆ ಅವ್ರಿಗೆ ಹಂಚಿಕೆ ಮಾಡಿ ಈಗ ಕಳೆದ ತಿಂಗಳಷ್ಟೇ ಅವರಿಗೆ ಹಂಚಿಕೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವಕ್ಕೆ ಒಳಗಾಗಿ, ಅವರ ಮಗ ಪ್ರಿಯಾಂಕಾ M ಖರ್ಗೆ ಅವರ ಪ್ರಭಾವಕ್ಕೆ ಒಳಗಾಗಿ ಅವರದೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿಗೆ ಶೈಕ್ಷಣಿಕ ಉದ್ದೇಶಕ್ಕೆ ಅಂತೇಳಿ 2ನೇ ಬಾರಿ CA ನಿವೇಶನ ಸರ್ಕಾರದಿಂದ ಮಂಜೂರು ಮಾಡೋದ್ರ ಮೂಲಕ ದೊಡ್ಡ ತಪ್ಪನ್ನು ಮಾಡಿದೆ. ಈ 2 ಅವಧಿಯಲ್ಲಿ ಕೂಡ ಇದೇ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 14ರಲ್ಲೂ ಮುಖ್ಯಮಂತ್ರಿ ಆಗಿರ್ತಾರೆ, 24ರಲ್ಲೂ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಓಲೈಸೋಕ್ಕೋಸ್ಕರ, ಅವರ ಕೃಪೆಗೆ ಪಾತ್ರವಾಗೋಕ್ಕೋಸ್ಕರ ಈ ರೀತಿಯ ಕಾನೂನು ಬಾಹಿರ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಅದರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ದೇನೆ. ಈಗಾಗಲೇ ರಾಜ್ಯಪಾಲರಿಗೆ ನಾನು ಒಂದು ಮನವಿ ಪತ್ರವನ್ನು ಅವರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ. ಅವರು ಕೂಡ ನನಗೆ 1 ಅಥವಾ 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದರು. ನಿನ್ನೆ ಅವರು ಕರೆದಾಗ ನಾನು ಬೆಂಗಳೂರಿನಲ್ಲಿರಲಿಲ್ಲ. ಹಾಗಾಗಿ ನನಗೆ ಬುಧವಾರ ಗುರುವಾರದಂಗೆ ಸಮಯ ಕೊಡಿ ಅಂತ ಮತ್ತೊಮ್ಮೆ ಮೇಲ್ ಮಾಡಿದ್ದೀನಿ. ಅಲ್ಲಿ ಕೂಡ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಸಂಪೂರ್ಣ ದಾಖಲೆಗಳನ್ನು ಇಟ್ಕೊಂಡು ಅವರು ಕೊಟ್ಟು 100ಕ್ಕೆ 100 ಈ ಪ್ರಕರಣದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ. ತನಿಖಾ ಸಂಸ್ಥೆಯಲ್ಲಿ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿ ಆಗುತ್ತೆ. ಆದರೆ ಪ್ರಾರಂಭದ 15 ದಿನಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ನಡ್ಕೊಳ್ಳುತ್ತೆ ಅಂತ ನೋಡಿಕೊಂಡು ಆ ನಂತರ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿ ಆ ಪ್ರಕರಣವನ್ನು ಕೂಡ CBI ತನಿಖೆಗೆ ವಹಿಸಬೇಕು ಅಂತೇಳಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೂ ಮನವಿ ಮಾಡ್ಕೊಳ್ತೀವಿ. ಒಂದು ವೇಳೆ ನಮಗೆ ಲೋಕಾಯುಕ್ತ ತನಿಖೆ ತೃಪ್ತಿದಾಯಕವಾಗಿಲ್ಲ ಅಂತಂದರೆ. ಹಾಗಿದ್ರೆ ಸರ್, ಇನ್ನು ಈ ವಿಚಾರದಲ್ಲೂ ಕೂಡ ಅಂದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ವಿಚಾರದಲ್ಲೂ ಕೂಡ ಏನು ಖರ್ಗೆ ಅವರಿಗೆ ಹಾಗೆಯೇ ಅವರ ಫ್ಯಾಮಿಲಿಗೆ ಸೇರಿದಂತಹ ಒಂದು ಟ್ರಸ್ಟ್ ವಿಚಾರಕ್ಕೆ ಇಲ್ಲೂ ಕೂಡ ಪ್ರಕರಣ ಈ ಒಂದು ಹಗರಣ ನಡೆದಿರೋದು ಕನ್ಫರ್ಮ್ ಇದೆ ಅಂತ ಹೇಳ್ತೀರಾ? ಹಾಗೇನೆ ಈ ಏನು ಬಂತು, ದಾಖಲೆ ಬಿಡುಗಡೆ ಮಾಡಿದ್ದೀವಲ್ಲ. 14ರಲ್ಲಿ BDAಯಿಂದ ಕೊಟ್ಟಿದ್ದಾರೆ 2 ಎಕರೆ ಜಾಗ. ಈಗ 2024ರಲ್ಲಿ 5 ಎಕರೆ ಜಾಗ ಬಾಗ್ಲೂರಲ್ಲಿ ಕೊಟ್ಟಿದ್ದಾರೆ. KIDBಯಿಂದ ಮೊದಲು BDAಯಿಂದ ತಗೊಳ್ಳೋಕೆ ಅವಕಾಶನೇ ಇಲ್ಲ ಕಾನೂನು ರೀತಿಯಲ್ಲಿ ಒಂದೇ ಸಂಸ್ಥೆ ಹೆಸರಿಗೆ. ಸ್ಪಷ್ಟವಾಗಿದೆಯಾ? ಹಾಗಿದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾಕೆಂತಂದ್ರೆ ಮೂಡ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಆರಂಭಿಕ ದಿನದಲ್ಲಿ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇರಲಿಲ್ಲ. ಅವರೇ ಆಗಲಿ ಅಥವಾ ಅಂದರೆ ಅವರ ಪಕ್ಷದವರೇ ಆಗಲಿ
ಅಥವಾ ವಿರೋಧ ಪಕ್ಷದವರೇ ಆಗಲಿ ಅಷ್ಟೊಂದು ಈ ವಿಚಾರ ಅಷ್ಟೊಂದು ದೊಡ್ಡ ಮಟ್ಟಿಗಿನ ವಿಚಾರ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಒಂದು ತಾರ್ಕಿಕ ಅಂತ್ಯ ತಲುಪ್ತಾ ಇರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಖರ್ಗೆ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದು ಕಗ್ಗಂಟು ಆಗ್ಬಹುದಾ? ಹಾಗೇನೆ ಅವರು ಏನು 7 ಜನರ ಹೆಸರನ್ನು ತಾವು ಮೆನ್ಷನ್ ಮಾಡಿರುವಂಥದ್ದು, 7 ಜನರ ಮೇಲೆ ಆರೋಪವನ್ನು ಮಾಡಿರುವಂಥದ್ದು. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಯಾರ್ಯಾರು ಇದ್ದಾರೆ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಹೊರತುಪಡಿಸಿ 7 ಜನರ ಪೈಕಿ 5 ಜನ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸೇರಿದಂಥ 5 ಜನ ಕೂಡ ಖರ್ಗೆ ಕುಟುಂಬಸ್ಥರೇ. ಒಬ್ಬರು ರಾಹುಲ್ ಎಂ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿರಿಯ ಮಗ, ಇನ್ನೊಬ್ಬರು ರಾಧಾಬಾಯಿ ಖರ್ಗೆ ಅವರ ಶ್ರೀಮತಿ ಅವರು, ಪ್ರಿಯಾಂಕಾ ಖರ್ಗೆ 2ನೇ ಮಗ, ಅವರ ಇವತ್ತು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಸಚಿವರಾಗಿರ್ತಕ್ಕಂಥವರು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕಲಬುರಗಿ ಕ್ಷೇತ್ರದ ಸಂಸದ ರಾಧಾಕೃಷ್ಣ ಅವರು, ಇವರೇ ಪ್ರಮುಖರಾಗಿರ್ತಕ್ಕಂಥ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ನಡೆದಿರ್ತಕ್ಕಂಥ ಸುಮಾರು 250 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಕಾನೂನು ಬಾಹಿರವಾಗಿ ಒಂದೇ ಉದ್ದೇಶಕ್ಕೆ ಒಂದೇ ಸಂಸ್ಥೆಯ ಹೆಸರಿಗೆ ಪಡ್ಕೊಂಡಿರ್ತಕ್ಕಂಥ 2 ಬೃಹತ್ ಸಿ ಎ ನಿವೇಶನಗಳ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಈ ಒಂದು ಹಗರಣವನ್ನು ನಾನು ದಾಖಲೆಗಳು ಸಹಿತ ಬಿಡುಗಡೆ ಮಾಡಿದ್ದೇನೆ. RTIDನಲ್ಲಿ ಅಧಿಕೃತ ದಾಖಲೆಗಳನ್ನು ಪಡ್ಕೊಂಡಿದ್ದೇನೆ. ಹಾಗಾಗಿ 100ಕ್ಕೆ 100 ಈ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿ ದಾಖಲಾಗುತ್ತೆ. ನಮಗೆ ರಾಜ್ಯಪಾಲರಿಂದ ಇದಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ. ಅಂತಿಮವಾಗಿ 7 ಜನ ಅಂದರೆ MB ಪಾಟೀಲ್ ಕೈಗಾರಿಕಾ ಸಚಿವರಾಗಿ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು, ಕಾನೂನು ಬಾಹಿರವಾಗಿ 2ನೇ ನಿವೇಶನವನ್ನು ಅದೇ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಏನು ಆರೋಪ ಮಾಡಿದ್ದೀವಿ ಡಾಕ್ಟರ್ ಸೆಲ್ವಕುಮಾರ್ IAS ಅವರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅವರ ವಿರುದ್ಧ ಕೂಡ ಪ್ರಕರಣ 100ಕ್ಕೆ 100 ದಾಖಲಾಗುತ್ತೆ. ಅವ್ರ ಜೊತೆಗೆ KIDBಲಿ ಇರ್ತಕ್ಕಂಥ ಅವ್ರ ಕಮಿಷನರ್ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು, ಅವರೆಲ್ಲರ ವಿರುದ್ಧ 100ಕ್ಕೆ 100 ಪ್ರಕರಣ ಕನಿಷ್ಠ 15ರಿಂದ 16 ಜನ ಈ ಒಂದು ವಿಷಯದಲ್ಲಿ ಕೂಡ ಕಾನೂನಿನ ಸಂಕಷ್ಟಕ್ಕೆ, ಕಾನೂನಿನ ಸಂಕೋಲಕ್ಕೆ ಸಿಲುಕಾಕೊಳ್ತಾರೆ ಅಂತ ಅತ್ಯಂತ ಸ್ಪಷ್ಟ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಕೊನೆ ಪ್ರಶ್ನೆ ತಮಗೆ ಈ ಒಂದು ವಿಚಾರವಾಗಿ ಮೂಢ ವಿಚಾರ ಇರ್ಬೋದು, ಹಾಗೆಯೇ ಏನು ಖರ್ಗೆ ಅವರ ಏನು ಸಿದ್ಧಾರ್ಥ ಟ್ರಸ್ಟ್ ವಿಚಾರವಾಗಿ ಒಟ್ಟಾರೆಯಾಗಿ ತಮಗೆ ನ್ಯಾಯಬದ್ಧವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? ಯಾಕೆ ಅಂತಂದರೆ ಸಣ್ಣ ಪುಟ್ಟ ಹೋರಾಟ ಅಲ್ಲ ಇದು. ಯಾಕೆ ಅಂತಂದರೆ ಒಂದು ಇಡೀ ರಾಜ್ಯ ಸರ್ಕಾರದ ಪ್ರತಿನಿಧಿ ಅಂತಂದರೆ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ, ಹಾಗೆಯೇ AICC ಅಧ್ಯಕ್ಷ ಅಂದರೆ ಒಂದು ರಾಷ್ಟ್ರೀಯ ಅಧ್ಯಕ್ಷ ಏನು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವಂಥವ್ರ ಮೇಲೆ ಆರೋಪ ಕೇಳಿ ಬಂದಿರುವುದು ಸಣ್ಣ ಆರೋಪ ಅಂತ ಖಂಡಿತವಾಗ್ಲೂ ಅಲ್ಲ. ಸೊ ಈ ನಿಟ್ಟಿನಲ್ಲಿ ತಮಗೆ ನ್ಯಾಯಾಂಗದಲ್ಲಿ ಜಯ ದೊರಕುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? 100ಕ್ಕೆ 100 ಬಾಬಾ ಸಾಹೇಬರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಮಗೆ 100ಕ್ಕೆ 100ರಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದ್ಭುತವಾಗಿದೆ. ಎಲ್ಲೋ ಕೆಲವೊಂದು ಲೂಪೋಲ್ಸ್ಗಳನ್ನು ಬಳಸ್ಕೊಂಡು ಇವರು ಸಣ್ಣ ಮಟ್ಟದಲ್ಲಿ ಕಾನೂನು ಕುಣಕಿಂದ ಪಾರಾಗ್ಬೋದು ಹೊರತು ದೊಡ್ಡ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಆ ಕಾನೂನು ಕುಣಿಕೆಯಿಂದ ಇವರು ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ತುಂಬ ಭರವಸೆ ಇದೆ. ಇಲ್ಲ ಅಂತಂದರೆ ಇವರು ಇರ್ತಕ್ಕಂಥ ಪ್ರಭಾವಗಳನ್ನು ಬಳಸಿ ಇವರು ಏನು ಬೇಕಾದ್ರೂ ಮಾಡ್ಕೋಬೋದಾಯ್ತು. ಆದರೆ ಮನೆಗೆ ಉಚ್ಚ ನ್ಯಾಯಾಲಯದ ಆದೇಶ ಏನು ಬಂತು, ನಿಜಕ್ಕೂ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರು, ಆ ನ್ಯಾಯಾಂಗ ಇವತ್ತಿಗೂ ಜೀವಂತವಾಗಿದೆ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಳ್ಳಷ್ಟು ಕೂಡ ದೋಷ ಇಲ್ಲ ಅನ್ನೋದನ್ನ ಅವರು ರುಜುವಾತುಪಡಿಸಿದ್ದಾರೆ. ಹಾಗಾಗಿ ಸಮಸ್ತ ಕರ್ನಾಟಕದ ನಾಗರಿಕರ ಪರವಾಗಿ ಪ್ರಾಮಾಣಿಕ ಹೋರಾಟಗಾರರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಅವರೇನು ಆಕಾಶದಿಂದ ಬಂದಿಲ್ಲ, ಅವರು ನಮಗೆ ಅವ್ರ ಯೋಗ ಇತ್ತು, ಹಾಗೆ ಕೂತ್ಕೊಂಡಿದ್ದಾರೆ. ಆದರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರು ಮಾಡುವಂಥ ಕೆಲಸಗಳು ಬೇಕಾದಷ್ಟಿತ್ತು. ಅದನ್ನು ಮಾಡದೆ ಅವರ ಅನುಯಾಯಿಗಳ ಮೂಲಕ, ಅವರ ಬಲಗೈ ಬಂಟರ ಮೂಲಕ ಅವ್ರು ಮಾಡಬಾರ್ದವ್ರು ಮಾಡಿರೋದನ್ನ ನಾನು ಈಗಾಗಲೇ ದಾಖಲೆಗಳನ್ನು ಹೇಳಿದ್ದೀನಿ. ಈ ನನ್ನದೇ ಹೋರಾಟಕ್ಕೆ ಸಂಬಂಧಪಟ್ಟ ಹೇಳೋದಾದರೆ, ನಾನು ಈಗಾಗಲೇ ಬಯಲುಗಳಿರ್ತಕ್ಕಂಥ 124 ಹಗರಣಗಳ ಪೈಕಿ 29 ಪ್ರಕರಣಗಳಲ್ಲಿ ನಾನು ಕಾನೂನು ಹೋರಾಟದಲ್ಲಿ ಗೆದ್ದಿದ್ದೀನಿ. ಆ ಮೂಲಕ ಸುಮಾರು 9,500 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ಇವ್ರದೇ ಸಚಿವ ಸಂಪುಟದಲ್ಲಿ ಸದಸ್ಯರಾಗಿದ್ದಂಥ ಅವರು ಕಬಳಿಸಿದಂಥ ಜಾಗಗಳು ಬಂದಿದೆ. ಕೃಷ್ಣ ಬೈರೇಗೌಡರ ಅನುಯಾಯಿ ಕಬಳಿಸಿದಂಥ 23 ಎಕರೆ, MR ಸೀತಾರಾಮ್ ಅವ್ರ ಕುಟುಂಬ ಕಬಳಿಸಿದಂಥ 27 ಎಕರೆ, CM ಇಬ್ರಾಹಿಂ ಕುಟುಂಬ ಕಬಳಿಸಿದಂಥ 19 ಎಕರೆ, ಲೇಔಟ್ ಕೃಷ್ಣಪ್ಪ M ಕೃಷ್ಣಪ್ಪ ವಸತಿ ಸಚಿವರಾಗಿದ್ದಾಗಲೇ ಅವ್ರ ಸಂಸ್ಥೆಯಿಂದ ಕಬಳಿಸಿದಂಥ 4 ಎಕರೆ 2 ಗುಂಟೆ, ಹಾಗೆ KGF ಬಾಬು ಅಂತ ಹೇಳಿ ವಿಧಾನಸಭೆಗೆ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ವಿಧಾನ ಪರಿಷತ್ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು, ಅವ್ರು ಕಬಳಿಸಿದ್ದಂಥ 2 ಎಕರೆ. ಈ ರೀತಿ ಬೇಕಾದಷ್ಟು ಜಾಗಗಳು ಸರ್ಕಾರದ ವಶಕ್ಕೆ ವಾಪಸ್ ಬಂದು ಅದೆಲ್ಲ ಕಾನೂನು ಗಟ್ಟಿಯಾಗಿದೆ. ನಮ್ಮ ನೆಲದ ಕಾನೂನು ಗಟ್ಟಿಯಾಗಿದೆ. ನಾವು ಕೂಡ ನ್ಯಾಯಯುತವಾಗಿ ತಾಳ್ಮೆಯಿಂದ ದಾಖಲೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ನಮಗೆ 100ಕ್ಕೆ 100 ಜಯ ಸಿಗುತ್ತೆ. ಅದೇ ರೀತಿ 2 ಪ್ರಕರಣಗಳು ಕೂಡ ನಮಗೆಲ್ಲರಿಗೂ ಜಯ ಸಿಗುತ್ತೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈ ವಿಚಾರವಾಗಿ ಏನು ಈ ಹಗರಣದ ವಿಚಾರವಾಗಿ ಬೆದರಿಕೆ ಕರೆಗಳೇನಾದ್ರು ಬಂದಿತ್ತಾ? ಬರೋದು ಸಾಮಾನ್ಯ, ಇಂಥ ದೊಡ್ಡ ಹೋರಾಟದಲ್ಲಿ ಏನಾದ್ರು ಬಂದಿತ್ತಾ ಅಂತ, ಹಾಗೆಯೇ ಆಮಿಷಗಳೇನಾದ್ರು ಬಂದಿತ್ತಾ ಅಂತ? ಯಾಕೆ ಅಂತಂದರೆ ಇಂಥ ವಿಚಾರಗಳಲ್ಲಿ ಅಂದರೆ ಯಾವುದೇ ಆಗಿರಲಿ ಪ್ರಭಾವ ಬೇರೆ ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವುದಾದ್ರು ಬಂದಿತ್ತಾ ಅಂತ? ನನಗೆ ಬೆದರಿಕೆ ಕರೆಗಳು ಬಂದಿದ್ದು, ನನ್ನ ಹತ್ಯೆ ಯತ್ನಗಳು ನಡೆದಿದ್ದೆಲ್ಲ
2010ರಿಂದ ನಾನು ಈ ಹೋರಾಟ ಪ್ರಾರಂಭ ಮಾಡಿ 2015ರ ಅವಧಿ 5 ವರ್ಷಗಳ ಅವಧಿಯಲ್ಲಿ ಬಂತು. ನಾನು ಯಾವುದಕ್ಕೂ ಬಗ್ಗದೆ ಜಗದೆ ಹೋದಾಗ ನನ್ನ ವಿರೋಧ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ನನ್ನನ್ನು ಯಾವ ರೀತಿಯಲ್ಲೂ ಬಗ್ಸೋಕ್ಕಾಗಲ್ಲ. ಆದರೆ ಎನ್ ಆರ್ ರಮೇಶ್ ಇಲ್ಲದೆ ಹೋದರೆ ಅನ್ನೋ ಯೋಚನೆಗಳು ತುಂಬ ಜನಕ್ಕಿದೆ. ಅಂಥ ಪ್ರಯತ್ನಗಳು ಅವರು ಮಾಡ್ತಾ ಇದ್ದಾರೆ, ಹಿಂದೆ ಕೂಡ ಮಾಡಿದ್ರು, ಈಗಲೂ ಮಾಡ್ತಾಯಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ನನ್ನ ಜೊತೆಯಲ್ಲಿ ಇರೋ ತನಕ ಅವ್ರು ಯಾರೂ ನನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತಿಗೂ ಉಳ್ಕೊಂಡಿರೋದು ಪೊಲೀಸ್ ಇಲಾಖೆ, ಮಾಧ್ಯಮ ಲೋಕ ಮತ್ತು ನನ್ನ ನಂಬ್ಕೊಂಡಿರ್ತಕ್ಕಂಥ, ನನ್ನ ಬೆನ್ಗಿರ್ತಕ್ಕಂಥ ಸಾವಿರಾರು ನನ್ನ ಸ್ನೇಹಿತರ ಹಿತೈಷಿಗಳ ಪಡೆ. ಇವ್ರು 3 ಜನ ಇರೋ ತನಕ ಎನ್ ಆರ್ ರಮೇಶ್ ಅವ್ರನ್ನ ಅವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅವಾಗಿತ್ತು ಅಂತ ಹೇಳಿದ್ನಲ್ಲ, ಆಗಿತ್ತು, ಸಾಧ್ಯ ಇಲ್ಲ, ಬರೋದು ಇಲ್ಲ. ಯಾಕಂದ್ರೆ ನನ್ನ ತನಕ ಅವ್ರು ಬರಲ್ಲ. ನನ್ನ ಜೊತೆ ಬಂದರೆ ನಾವು ಸ್ಟಿಂಗ್ ಮಾಡಿಸ್ತೀವಿ ಅನ್ನೋ ಭಯ ಕೂಡ ಅವ್ರಿಗಿದೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇದಿಷ್ಟು ಬಿಜೆಪಿ ಮುಖಂಡರಾದಂತಹ ಎನ್ ಆರ್ ರಮೇಶ್ ಅವರ ಮಾತು. ಸಾಕಷ್ಟು ವಿಚಾರಗಳನ್ನು ಅವರು ನಮ್ಮ ಜೊತೆ ಹಂಚ್ಕೊಂಡ್ರು. ಕ್ಲಿಯರ್ ಆಗಿ ಮೂಡಾ ವಿಚಾರದಲ್ಲಿ CM ಸಿದ್ದರಾಮಯ್ಯನವರು ಏನು ಇವತ್ತಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ, ಅಷ್ಟು ಸುಲಭಕ್ಕೆ ಕೊಡಲ್ಲ, ಆದರೂ ಕೂಡ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಹಾಗೆಯೇ ಖರ್ಗೆ ಫ್ಯಾಮಿಲಿಗೆ ಕಗ್ಗಂಟಾಗಿರುವಂತಹ ಅಥವಾ ಅವ್ರಿಗೆ ಸಮಸ್ಯೆ ಅಥವಾ ತಲೆನೋವು ತಂದಿರುವಂತಹ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನು ಆ ವಿಚಾರದಲ್ಲಿ ಸೈಟ್ ಅಕ್ರಮ ಆಗಿರುವಂಥದ್ದು, CA ಸೈಟ್ ಅಕ್ರಮ. ಸೊ ಆ ನಿಟ್ಟಿನಲ್ಲೂ ಕೂಡ ಆ ವಿಚಾರದಲ್ಲೂ ಕೂಡ ತಮಗೆ ಕಾನೂನುಬದ್ಧವಾದಂತಹ ಜಯ ದೊರಕುತ್ತೆ. ತಮ್ಮ ಇಷ್ಟು ದಿನದ ಕಾನೂನುಬದ್ಧವಾದಂಥ ಹೋರಾಟಗಳು ಯಾವ ರೀತಿ ನಡ್ಕೊಂಡ್ಬಂದಿದ್ವು ಅವು ಮುಂದೆ ಕೂಡ ಮುಂದುವರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಅವರ ಮಾತಿನ ಒಂದು ಒಟ್ಟು ಸಾರಾಂಶವಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಜಯಲೈ ಗೌಡ್, ಕರ್ನಾಟಕ TV, ಬೆಂಗಳೂರು.